ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಂಗರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ನಾವೊಂದು ಈ ವಿಡಿಯೋದಲ್ಲಿ ಮುಂಬರುವಂತಹ ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿ VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಪರೀಕ್ಷೆಯ ಕುರಿತು ಹಾಗೂ ಕರ್ನಾಟಕ ಕಂದಾಯ ಕಾಯ್ದೆ 1964 ಮತ್ತು ಗ್ರಾಮಾಡಳಿತ ಬಗ್ಗೆ ಪ್ರಮುಖ 20 ಮಾದರಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಇದು ಮುಂಬರುವಂಥ VA ಒಂದು ಪರೀಕ್ಷೆಗೆ ತುಂಬ ಉಪಯೋಗಕಾರಿಯಾಗುವಂಥ ಪ್ರಮುಖ ಒಂದು ಮಾದರಿ ಪ್ರಶ್ನೆಗಳಾಗಿದ್ದಾವೆ ನೋಡಿ. ಒಂದನೇ ಪ್ರಶ್ನೆ ಕಡೆ ಹೋಗೋಣ. ಕರ್ನಾಟಕ ಕಂದಾಯ ಕಾಯ್ದೆ 1964 ಪ್ರಕಾರ ಗ್ರಾಮ ಆಡಳಿತಾಧಿಕಾರಿ ಅವರನ್ನು ನೇಮಕ ಮಾಡುವ ಅಧಿಕಾರ ಯಾರಿಗೆ ಇದೆ? ತಹಸೀಲ್ದಾರ್, ರಾಜ್ಯ ಸರ್ಕಾರ, ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಜಿಲ್ಲಾಧಿಕಾರಿ ಅವರು ಏನು ಮಾಡ್ತಾರೆ 1964 ಕಾಯ್ದೆ ಪ್ರಕಾರ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅವರನ್ನು ಇಲ್ಲಿ ನೇಮಕ ಮಾಡುವಂಥ ಅಧಿಕಾರ ಇವರಿಗೆ ಹೊಂದಿದ್ದಾರೆ ನೋಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಇಲ್ಲಿ ಒಂದು ಚಿಕ್ಕ ಒಂದು ವಿವರಣೆ ಏನಿದೆಯಪ್ಪ ಅಂದರೆ ಕಾಯ್ದೆ 16ರ ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಗ್ರಾಮ ಅಥವಾ ಗ್ರಾಮಗಳ ಸಮೂಹಕ್ಕೆ ಗ್ರಾಮಾಡಳಿತಾಧಿಕಾರಿಯನ್ನು ನೇಮಕ ಮಾಡುತ್ತಾರೆ. ಇದು ಕೂಡ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಎಷ್ಟನೇ ಒಂದು ಕಲಮಪ್ಪ ಅಂತಂದರೆ 16ನೇ ಒಂದು ವಿಧಿ ಅಥವಾ ಕಲಂ ಪ್ರಕಾರ. ನೆಕ್ಸ್ಟ್ ಎರಡನೇ ಪ್ರಶ್ನೆ. RTC ಅಥವಾ ಪಹಣಿಯಲ್ಲಿ ಕಾಲಂ 9 ಯಾವುದನ್ನು ಸೂಚಿಸುತ್ತದೆ? ಜಮೀನಿನ ವಿಸ್ತೀರ್ಣ, ಭೂ ಮಾಲೀಕರ ಹೆಸರು ಮತ್ತು ಖಾತೆ ಸಂಖ್ಯೆ, ಆಪ್ಷನ್ ಸಿ ಬೆಳೆ ವಿವರಗಳು, ಆಪ್ಷನ್ಸ್ ಡಿ ಸಾಲದ ವಿವರಗಳು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಏನಪ್ಪ ಅಂದರೆ ಭೂ ಮಾಲೀಕರ ಹೆಸರು ಮತ್ತು ಖಾತೆ ಹೆಸರನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದರೆ ಕಾಲಂ 9ರಲ್ಲಿ ಪಹಣಿಯಲ್ಲಿ ನಾವು ಇದನ್ನು ನೋಡ್ತೀವಿ ಅನ್ನುವಂಥದ್ದು ನೋಡಿ. ಪಹಣಿ ಪತ್ರಿಕೆ ಕಾಲಂ 9ರಲ್ಲಿ ಜಮೀನು ಹಕ್ಕು ಹೊಂದಿರುವವರ ಖಾತೆದಾರರ ಹೆಸರು ಮತ್ತು ವಿವರಗಳಲ್ಲಿ ನಮೂದಿಸಲಾಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಭೂ ಪರಿವರ್ತನೆಗೆ ಅಂದರೆ ಲ್ಯಾಂಡ್ ಕನ್ವರ್ಜೇಷನ್ ಸಂಬಂಧಿಸಿದಂತೆ ಕರ್ನಾಟಕದ ಕಂದಾಯ ಕಾಯ್ದೆ ಯಾವ ಕಲಂ ಹೇಳುತ್ತದೆ? ಆಪ್ಷನ್ಸ್ ಎ 95ನೇ ಕಲಂ, ಕಲಂ 109, ಕಲಂ 128, ಕಲಂ 67 ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಕಲಂ 95 ಏನು ಮಾಡುತ್ತಪ್ಪ ಅಂತಂದರೆ ಕರ್ನಾಟಕ ಕಂದಾಯ ಕಾಯ್ದೆಯ ಪ್ರಕಾರ ಭೂ ಪರಿವರ್ತನೆ ಒಂದು ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗಾಗಿ ವಾಣಿಜ್ಯ, ವಸತಿ, ಕೈಗಾರಿಕೆ ಪರಿವರ್ತಿಸಲು 95ರ ಅಡಿಯಲ್ಲಿ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಅಂದರೆ ಜಮೀನು ಹೊಂದಿರುವಂಥ ಯಾವುದೇ ವ್ಯಕ್ತಿ ಖಾಸಗಿಯಾಗಿ ಬಳಸಬೇಕಾಗಿತ್ತಪ್ಪ ಅಂದರೆ ವಸತಿ, ವಾಣಿಜ್ಯ, ಕೈಗಾರಿಕೆಗೆ ಬಳಸಬೇಕಾಗಿತ್ತಪ್ಪ ಅಂದರೆ ವಿಧಿ 95ರ ಅಡಿಯಲ್ಲಿ ಪರ್ಮಿಷನನ್ನು ಪಡ್ಕೊಳ್ಬೇಕಾಗತ್ತೆ ನೋಡಿ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ. ಜಮೀನಿನ ಹಕ್ಕು ಬದಲಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಆಕ್ಷೇಪಣೆಗೆ ನೀಡಲಾಗುವ ಕಾಲಾವಕಾಶ ಎಷ್ಟು ದಿನಗಳು? 15 ದಿನಗಳು, 35 ದಿನಗಳು, 45 ದಿನಗಳು, 60 ದಿನಗಳು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ 30 ದಿನಗಳು. ಅಂದರೆ ಮ್ಯೂಟೇಷನ್ ಆಗಬೇಕಾಗಿತ್ತಪ್ಪ ಅಂದರೆ ಸಾರ್ವಜನಿಕ ಆಕ್ಷೇಪಣೆ ನೀಡಲಿಕ್ಕೆ ಎಷ್ಟು ದಿನಗಳ ಅವಕಾಶ ಇದೆಯಪ್ಪ ಅಂದರೆ ಇಲ್ಲಿ 30 ದಿನಗಳ ಒಂದು ಅವಕಾಶ ಇದೆ ನೋಡಿರಿ. ಮ್ಯೂಟೇಷನ್ ನೋಟಿಸ್ ಜಾರಿಯಾದ ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಯ್ದೆಯನ್ವಯ 30 ದಿನಗಳ ಒಂದು ಅವಧಿಗೆ ಇಲ್ಲಿ ಅವಕಾಶ ಇರುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ. ಖಾತಾ ಬದಲಾವಣೆ ಮ್ಯೂಟೇಷನ್ ರಿಜಿಸ್ಟರನ್ನು ಕರ್ನಾಟಕ ಕಂದಾಯ ಕಾಯ್ದೆಯ ಯಾವ ಕಲಂ ಅಡಿಯಲ್ಲಿ ನಿರ್ವಹಿಸಲಾಗುತ್ತದೆ? ಕಲಂ 128 ಮತ್ತು 129, ಕಲಂ 100 ಮತ್ತು 101, ಕಲಂ 140, ಕಲಂ 80 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಎ ಕಲಂ 128 ಮತ್ತು 129 ಅಡಿಯಲ್ಲಿ ಮ್ಯೂಟೇಷನ್ ರಿಜಿಸ್ಟ್ರೇಷನನ್ನು ಇಲ್ಲಿ ಮಾಡಲಾಗುತ್ತದೆ. ಎಷ್ಟನೇ ಕಲಮಪ್ಪ ಅಂತಂದರೆ 128 ಮತ್ತು 129. ಹಕ್ಕುಗಳ ಪಡೆದುಕೊಳ್ಳುವಿಕೆ ವರದಿ 128, ಮ್ಯೂಟೇಷನ್ ರಿಜಿಸ್ಟರ್ ಸಿದ್ಧಪಡಿಸುವಿಕೆ 120ರಲ್ಲಿ ಇದರ ಒಂದು ವಿವರಗಳು ನಾವು ಕಾಣ್ತೀವಿ. ನೆಕ್ಸ್ಟ್ ಆರನೇ ಪ್ರಶ್ನೆ. ಕಂದಾಯ ಇಲಾಖೆಯ ತಾಲೂಕು ಹಂತದ ಮುಖ್ಯಸ್ಥರು ಯಾರು? ಸಹಾಯಕ ಆಯುಕ್ತರು, ತಹಸೀಲ್ದಾರ್, ಸರಸ್ತೆದಾರರು, ರಾಜ್ಯ ನಿರೀಕ್ಷಕರು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ತಹಸೀಲ್ದಾರ್ ಅವರು ಏನಾಗಿರ್ತಾರಪ್ಪ ಅಂದರೆ ಆಯಾ ಒಂದು ತಾಲೂಕಿನ ಹಂತದ ಕಂದಾಯ ಇಲಾಖೆಯ ಒಂದು ಮುಖ್ಯಸ್ಥರು ಇಲ್ಲಿ ಆಗಿರ್ತಾರೆ ನೋಡಿ. ತಾಲೂಕಿನ ಕಂದಾಯ ಮತ್ತು ಆಡಳಿತಾತ್ಮಕ ಮುಖ್ಯಸ್ಥರಾಗಿ
ತಹಸೀಲ್ದಾರ್ ಅವರು ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಪೋಡಿ ಪ್ರಕ್ರಿಯೆ ಪೋಡಿ ಪ್ರೋಸೆಸ್ ಯಾವುದಕ್ಕೆ ಸಂಬಂಧಿಸಿದೆ? ಜಮೀನಿನ ಕಂದಾಯ ನಿಗದಿ, ಸರ್ವೆ ನಂಬರ್ ವಿಭಜನೆ ಮತ್ತು ಪ್ರತ್ಯೇಕ ಪಹಣಿ ಸೃಷ್ಟಿ, ಭೂ ಸ್ವಾಧೀನ ಪ್ರಕ್ರಿಯೆ, ಬೆಳೆ ಹಾನಿ ಸಮೀಕ್ಷೆ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಸರ್ವೆ ನಂಬರ್ ವಿಭಜನೆ ಮತ್ತು ಪ್ರತ್ಯೇಕ ಪಹಣಿ ಸೃಷ್ಟಿ ಮಾಡುವಂಥದ್ದು. ಇದು ಪೋಡಿ ಪ್ರಕ್ರಿಯೆ ಒಂದು ಸಂಬಂಧಿಸಿದೆ ಅನ್ನುವಂಥದ್ದು. ಪೋಡಿ ಯಾವುದಕ್ಕೆಪ್ಪ ಅಂತಂದರೆ ಸರ್ವೆ ನಂಬರ್ ವಿಭಜನೆ ಮತ್ತು ಪ್ರತ್ಯೇಕ ಒಂದು ಪಹಣಿಯನ್ನು ಸೃಷ್ಟಿಸುವುದು. ಜಂಟಿ ಖಾತೆಯಲ್ಲಿರುವ ಅಥವಾ ಭಾಗವಾದ ಜಮೀನನ್ನು ಅಳತೆ ಮಾಡಿ ಪ್ರತ್ಯೇಕ ದುರಸ್ತಿ ನಂಬರ್ ನೀಡುವುದೇ ಪೋಡಿ ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದು. ಅಂದರೆ ಜಂಟಿ ಖಾತೆಯಲ್ಲಿರುವಂಥದ್ದನ್ನು ನಾವು ಡಿವೈಡ್ ಮಾಡಲಿಕ್ಕೆ ಯಾವುದಕ್ಕೆ ಬಳಸ್ತೀವಪ್ಪ ಅದರಲ್ಲಿ ಪೋಡಿ ಒಂದು ಪ್ರೊಸೆಸನ್ನು ಅಲ್ಲಿ ಬಳಸ್ತಾರೆ ನೋಡಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಸಾಫ್ಟ್ವೇರ್ ದಿಶಾ ಬೋರ್ಡ್ ಆ್ಯಪ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಆಸ್ತಿ ನೋಂದಣಿಗೆ ಕಂದಾಯ ಇಲಾಖೆ ಬಳಸುವ ಪೋರ್ಟಲ್ ಯಾವುದು? ಕಾವೇರಿ 2.0, ಖಜಾನೆ 2, ಇ ಸ್ವತ್ತು ಪರಿಹಾರ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ, ಕಾವೇರಿ 2.0 ಅನ್ನುವಂಥದ್ದು ಸಾಫ್ಟ್ವೇರ್ ದಿಶಾ ಬೋರ್ಡ್ ಆ್ಯಪ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಆಸ್ತಿ ನೋಂದಣಿಗಾಗಿ ಇದನ್ನು ಬಳಸುವಂತಹ ಪ್ರಮುಖ ಪೋರ್ಟಲ್ ಆಗಿದೆ ನೋಡಿ. ಕರ್ನಾಟಕದಲ್ಲಿ ಸ್ಥಿರಾಸ್ತಿಗಳ ನೋಂದಣಿ ಮತ್ತು ದಸ್ತಾವೇಜುಗಳಿಗಾಗಿ ಕಾವೇರಿ ತಂತ್ರಾಂಶವನ್ನು ಇಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಸರ್ಕಾರಿ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಲು ಕರ್ನಾಟಕ ಕಂದಾಯ ಕಾಯ್ದೆ ಯಾವ ಕಲಮಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ? ಕಲಂ 192A ಕಲಂ ವಿಧಿ, ಕಲಂ 104, ಕಲಂ 67, ಕಲಂ 94B ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಎ ನೋಡಿ. ಕಲಂ 192ನೇ ಕಲಂ ಪ್ರಕಾರ ಸರ್ಕಾರಿ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಲು ಕರ್ನಾಟಕ ಕಂದಾಯ ಕಾಯ್ದೆ ಒಂದು ಕ್ರಮವನ್ನು ಕೈಗೊಳ್ಳುತ್ತದೆ ಅನ್ನುವಂಥದ್ದು. ಅಂದರೆ ಯಾರಾದರೂ ಒಂದು ಆಸ್ತಿಯನ್ನು ಸರ್ಕಾರದ ಒಂದು ಆಸ್ತಿನ ಜಪ್ತಿ ಮಾಡಿದಾಗ ಅದನ್ನು ತೆರವುಗೊಳಿಸುವಂಥ ವಿಧಿ ತಿಳಿಸ್ಕೊಡೋದು 192. ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು 192A ಅಡಿಯಲ್ಲಿ ದಂಡ ಮತ್ತು ಜೈಲು ಶಿಕ್ಷೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಗೌರ್ಮೆಂಟ್ ಜಾಗವನ್ನು ಲ್ಯಾಂಡನ್ನು ಯಾರಾದರೂ ಒತ್ತುವರಿ ಮಾಡಿದಾಗ ಅವರ ವಿರುದ್ಧ ಶಿಕ್ಷೆಯನ್ನು ಮಾಡ್ಬೋದು. ಅಂದರೆ ಅದು ವಿಧಿ ಯಾವುದಪ್ಪ ಅಂದರೆ 192. ನೆಕ್ಸ್ಟ್ 10ನೇ ಪ್ರಶ್ನೆ, ಮೋಜಣಿ ತಂತ್ರಾಂಶವನ್ನು ಕಂದಾಯ ಇಲಾಖೆಯಲ್ಲಿ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಜಾತಿ ಪ್ರಮಾಣ ಪತ್ರ ನೀಡಲು, ಭೂ ಅಳತೆ ಮತ್ತು ನಕ್ಷೆ ಸಿದ್ಧಪಡಿಸಲು, ಕಂದಾಯ ಹಣ ಸಂಗ್ರಹಕ್ಕೆ, ಪಿಂಚಣಿ ವಿತರರಿಗೆ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ನೋಡಿ. ಭೂ ಅಳತೆ ಮತ್ತು ನಕ್ಷೆಯನ್ನು ಸಿದ್ಧಪಡಿಸಲಿಕ್ಕೆ ಮೋಜಣಿ ಎನ್ನುವಂಥ ಒಂದು ತಂತ್ರಾಂಶವನ್ನು ಇಲ್ಲಿ ಬಳಸಲಾಗ್ತಾರೆ ಅನ್ನುವಂಥದ್ದು. ಇನ್ನೊಂದು ನೆನ್ಪಿಟ್ಕೋಬೇಕು ನೀವು, ಆಪ್ಷನ್ಸ್ಗಳಲ್ಲಿ ಹೆಚ್ಚು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇತ್ತಪ್ಪ ಅಂದರೆ ಆ ಆಪ್ಷನ್ಸ್ಗಳು 90% ಸರಿ ಉತ್ತರವನ್ನು ನಾವು ನಿರೀಕ್ಷೆ ಮಾಡ್ಬೋದು ನೋಡ್ರಿ. ಕೆಲವು ಒಂದು ಪ್ರಶ್ನೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿರ್ತಾರೆ, ಆದ್ದರಿಂದ ಅವೇ ಭಾಳಷ್ಟು ಸರಿಯಾಗಿರ್ತವೆ. 11ನೇ ಈ ಸ್ಕೆಚ್ ಮತ್ತು ಪೋಡಿ ನಕ್ಷೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಪ್ರಕ್ರಿಯೆಗೊಳಿಸಲು ಮೋಜಣಿ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ನಿರ್ವಹಿಸಬೇಕಾದ ಪ್ರಮುಖ ಸಾರ್ವಜನಿಕ ದಾಖಲೆಗಳಲ್ಲಿ ಒಂದಾದ ಜನನ ಮತ್ತು ಮರಣ ನೋಂದಣಿ ಕಾಯ್ದೆ ಜಾರಿಯಾದ ವರ್ಷ ಯಾವುದು? 1969, 1974, 1982, 1991. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ 1969ರಲ್ಲಿ ಜನನ ಮರಣ ನೋಂದಣಿ ಅನ್ನುವಂಥ ಒಂದು ಕಾಯ್ದೆ ಇಲ್ಲಿ ಜಾರಿಗೆ ಬಂದಿತ್ತು ನೋಡಿ. ರಿಜಿಸ್ಟ್ರೇಷನ್ ಆಫ್ ಬರ್ತ್ ಆ್ಯಂಡ್ ಡೆತ್ಸ್ ಆ್ಯಕ್ಟ್ 1969 ಅಡಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಜನನ ಮರಣ ನೋಂದಣಿಯನ್ನು ಮಾಡಲಾಗುತ್ತದೆ. ಯಾವ ಇಸ್ವಿದಾಗ ಜಾರಿಗೆ ಬಂತದ್ದು? 1969ನೇ ಇಸ್ವಿಯಲ್ಲಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಕಂದಾಯ ನ್ಯಾಯಾಲಯಗಳಲ್ಲಿ ಅಂದರೆ ರೆವಿನ್ಯೂ ಕೋರ್ಟ್ಸ್ಗಳಲ್ಲಿ ಮೊದಲ ಮೇಲ್ಮನವಿಯನ್ನು ಯಾರ ಬಳಿ ಸಲ್ಲಿಸಬೇಕು? ತಹಸೀಲ್ದಾರ್, ಉಪವಿಭಾಗಾಧಿಕಾರಿ, ಜಿಲ್ಲಾಧಿಕಾರಿ, ಕರ್ನಾಟಕ ಕಂದಾಯ ಮೇಲ್ಮನವಿ ಪ್ರಾಧಿಕಾರ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವಂಥದ್ದು. ಅಂದರೆ ಕಂದಾಯ ನ್ಯಾಯಾಲಯಗಳಲ್ಲಿ ರೆವಿನ್ಯೂ ಕೋರ್ಟ್ಗಳಲ್ಲಿ ಫಸ್ಟ್ ಅಪೀಲ್ ಯಾರ ಬಳಿ ಸಲ್ಲಿಸ್ಬೇಕು ನಾವಪ್ಪ ಅಂದರೆ ಉಪವಿಭಾಗಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳ ಹತ್ರ
ನಾವು ಸಲ್ಲಿಸಬೇಕಾಗತ್ತೆ ನೋಡಿ. ತಹಸೀಲ್ದಾರ್ ಅಥವಾ ಶಿರಸ್ತೇದಾರ್ ನೀಡಿರುವ ಕಂದಾಯ ಆದೇಶಗಳ ವಿರುದ್ಧ ಮೊದಲ ಮೇಲ್ಮನವಿಯನ್ನು ASC ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಕೋರ್ಟ್ಗೆ ಸಲ್ಲಿಸಬೇಕು. ನೆಕ್ಸ್ಟ್ 13ನೇ ಪ್ರಶ್ನೆ, ಬಂಜರು ಭೂಮಿ ಅಥವಾ ಖರಾಬ್ ಭೂಮಿಯಲ್ಲಿ ಖರಾಬ್ ಭೂಮಿ ಅಂದರೆ ಏನು? ಸಾರ್ವಜನಿಕ ಬಳಕೆಯ ಭೂಮಿ, ಅದು ರಸ್ತೆ ಅಥವಾ ಸ್ಮಶಾನ ಆಗಿರ್ಬೋದು, ರೈತನ ವಶದಲ್ಲಿದ್ದು ಕೃಷಿಗೆ ಯೋಗ್ಯವಲ್ಲದ ಭೂಮಿ, ಅರಣ್ಯ ಭೂಮಿ, ಮುಳುಗಡೆ ಪ್ರದೇಶ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ B, ರೈತನ ವಶದಲ್ಲಿದ್ದು ಕೃಷಿಗೆ ಯೋಗ್ಯವಲ್ಲದ ಒಂದು ಭೂಮಿಯನ್ನು ಬಂಜರು ಭೂಮಿ ಅಥವಾ ಖರಾಬ್ ಭೂಮಿ ಅಂತೇಳಿ ಇಲ್ಲಿ ಕರೀತಾರೆ ನೋಡಿ. ಈ ಖರಾಬ್ ಭೂಮಿ ಅಂದರೆ ರೈತರ ಹಿಡುವಳಿಯಲ್ಲಿದ್ದು ಕಲ್ಮಶ ಅಥವಾ ಕಲ್ಲುಗಳಿಂದ ಕೃಷಿ ಮಾಡಲು ಸಾಧ್ಯವಾಗದ ಭಾಗ. B, ಖರಾಬ್ ಸಾರ್ವಜನಿಕ ಉದ್ದೇಶಕ್ಕೆ ಇರುತ್ತದೆ ನೋಡಿ. ಖರಾಬ್ ಭೂಮಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ನಿಷ್ಕ್ರಿಯವಾದಂಥ ಒಂದು ಭೂಮಿ ಆಗಿರ್ತದೆ. ಖರಾಬ್ ಅಂದರೆ ಸಾರ್ವಜನಿಕ ಉದ್ದೇಶಕ್ಕೆ ಬಳಸುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ, ಕಂದಾಯ ಇಲಾಖೆಯ ಪರಿಹಾರ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ? ಭೂ ಪರಿವರ್ತನೆ, ಪ್ರಕೃತಿ ವಿಕೋಪ ಅಥವಾ ಬರ ಅಥವಾ ಪ್ರವಾಹ, ಪರಿಹಾರ ಧನ ನೇರ ವರ್ಗಾವಣೆ, ಜಾತಿ ಪ್ರಮಾಣ ಪತ್ರ ವಿತರಣೆ, ಮನೆಗಳ ಸಕ್ರಮ ಯೋಜನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ B, ಪರಿಹಾರ. ಹೆಸರಲ್ಲೇ ಹೇಳುತ್ತೆ ಹೌದಾ, ಪರಿಹಾರ ಯಾವುದಕ್ಕಪ್ಪ ಅಂತಂದರೆ ಪ್ರಕೃತಿ ವಿಕೋಪ, ಬರಗಾಲ, ಪ್ರವಾಹ ಬಂದಾಗ ಧನ ನೇರ ವರ್ಗಾವಣೆ ಅಂದರೆ ಅವರಿಗೆ ಒಂದು ಖಾತೆಗೆ ಡೈರೆಕ್ಟ್ ಏನು ಮಾಡ್ತಾರಪ್ಪ ಅಂದರೆ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಅವರ ಅಕೌಂಟಿಗೆ ಹಾಕ್ತಾರೆ ಅನ್ನುವಂಥದ್ದು. ರೈತರಿಗೆ ಪ್ರಕೃತಿ ವಿಕೋಪದಿಂದ ಉಂಟಾದಾಗ ಬೆಳೆ ಹಾನಿಗೆ ನೇರವಾಗಿ ಖಾತೆಗೆ ಪರಿಹಾರ ಜಮೆ ಮಾಡಲು ಈ ತಂತ್ರಾಂಶವನ್ನು ಬಳಸಲಾಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಗ್ರಾಮದಲ್ಲಿ ವಿವಾದವಿಲ್ಲದ ಹಕ್ಕುಗಳ ದಾಖಲೆಯನ್ನು ರೆಕಾರ್ಡ್ ಆಫ್ ರೈಟ್ಸ್ ಅಂತಿಮವಾಗಿ ಅನುಮೋದಿಸುವ ಅಧಿಕಾರಿ ಯಾರು? ಗ್ರಾಮ ಆಡಳಿತಾಧಿಕಾರಿಗಳು, ರಾಜಸ್ವ ನಿರೀಕ್ಷಕ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್, ತಹಸೀಲ್ದಾರ್, ಗ್ರಾಮ ಪಂಚಾಯಿತಿ ಅಧಿಕಾರಿ ಅಧ್ಯಕ್ಷರು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ B ನೋಡಿ. ಅಂದರೆ ಗ್ರಾಮ ಮಟ್ಟದಲ್ಲಿ ವಿವಾದವಿಲ್ಲದ ಹಕ್ಕುಗಳ ದಾಖಲೆಯನ್ನು ಅಂತಿಮವಾಗಿ ಅನುಮೋದಿಸುವವರು RIಗಳು ಅಂತೇಳಿ ನಾವಿಲ್ಲಿ ಕರಿತೀವಿ. ಅಂದರೆ ರಾಜಸ್ವ ನಿರೀಕ್ಷಕರು. VAO ಸಿದ್ಧಪಡಿಸಿದ ಆಕ್ಷೇಪಣೆ ಇಲ್ಲದ ಮ್ಯೂಟೇಷನ್ಗಳನ್ನು ಪರಿಶೀಲಿಸಿ ಅನುಮೋದಿಸುವ ಅಧಿಕಾರ RIಗೆ ಇರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಟಿಪ್ಪಣಿ ಎಂದರೆ ಭೂ ದಾಖಲೆಗಳ ಇಲಾಖೆಯಲ್ಲಿ ಏನು? ಕಂದಾಯ ರಸೀದಿ, ಸರ್ವೆ ಅಧಿಕಾರಿಯ ಕೈಬರಹದ ಜಮೀನಿನ ಅಳತೆ ನಕ್ಷೆ, ವಂಶವೃಕ್ಷ ಪ್ರಮಾಣ ಪತ್ರ, ಗ್ರಾಮದ ಗಡಿ ಗುರುತು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ B, ಸರ್ವೆ ಅಧಿಕಾರಿಯ ಕೈಬರಹದ ಒಂದು ಜಮೀನಿನ ಅಳತೆ ನಕ್ಷೆಗೆ ಇಲ್ಲಿ ನಾವು ಟಿಪ್ಪಣಿ ಅಂತ ಹೇಳಿ ತಿಳ್ಕೊಳ್ಬೋದು ನೋಡಿ. ಸ್ಕೆಚ್ಡ್ ಮೆಜರ್ಮೆಂಟ್ ಅನ್ನೋದಕ್ಕೆ ಟಿಪ್ಪಣಿ ಅಂತೇಳಿ ಇಲ್ಲಿ ಬಳಸ್ತಾರೆ. ಆರಂಭಿಕ ಭೂ ಅಳತೆಯ ಸಮಯದಲ್ಲಿ ಸರ್ವೇಯರ್ ಸಿದ್ಧಪಡಿಸಿದ ಮೂಲ ಹಳೆಯ ನಕ್ಷೆಗೆ ಟಿಪ್ಪಣಿ ಇಲ್ಲಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಫಾರಂ 57 ಯಾವುದಕ್ಕೆ ಸಲ್ಲಿಸಲಾಗುವ ಅರ್ಜಿಯಾಗಿದೆ? ಅಕ್ರಮ ಬಾಗಾಯಿತು ಅಥವಾ ಸಾಗುವಳಿ ಜಮೀನು ಅಕ್ರಮ ಇರುವುದನ್ನು ಸಕ್ರಮಗೊಳಿಸಲು, ವಸತಿ ಮನೆ ಸಕ್ರಮಗೊಳಿಸಲು, ವೃದ್ಧಾಪ್ಯ ಪಿಂಚಣಿಗೆ ಹೊಸ ಪಹಣಿ ಪಡೆಯಲು ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ A ಅನ್ನುವಂಥದ್ದು. ಫಾರಂ 57 ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ಅಕ್ರಮ ಬಾಗಾಯಿತು ಅಥವಾ ಸಾಗುವಳಿ ಜಮೀನು ಅಕ್ರಮ ಸಕ್ರಮಗೊಳಿಸಲು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಿದೆ ನೋಡಿ. ಫಾರಂ ನಂಬರ್ 57. ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಿರುವ ರೈತರು ಅದನ್ನು ಸಕ್ರಮಗೊಳಿಸಲು ನಮೂನೆ 57ರಲ್ಲಿ ಅಥವಾ 57ರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂಥ. ಅನಧಿಕೃತವಾಗಿರುವಂಥ ಭೂಮಿಯನ್ನು ಸಕ್ರಮಗೊಳಿಸಲಿಕ್ಕೆ ನಮೂನೆ 57ನಲ್ಲಿ ಬಳಸ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಗ್ರಾಮ ಲೆಕ್ಕಿಗ ಅಥವಾ ಗ್ರಾಮ ಆಡಳಿತಾಧಿಕಾರಿ ತಮ್ಮ ವ್ಯಾಪ್ತಿಯ ಗ್ರಾಮದಲ್ಲಿ ಕಡ್ಡಾಯವಾಗಿ ವಾಸವಾಗಿರಬೇಕು ಎಂದು ಕಂದಾಯ ಕಾಯ್ದೆಯ ಯಾವ ನಿಯಮ ಹೇಳುತ್ತದೆ? ಕಲಂ 16/2, ಕಲಂ 25, ಕಲಂ 40, ಕಲಂ 88 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ A, 16/2 ಅನ್ನುವಂಥದ್ದು ಗ್ರಾಮ ಲೆಕ್ಕಿಗ ಅಥವಾ ಗ್ರಾಮ ಆಡಳಿತಾಧಿಕಾರಿ ತಮ್ಮ ವ್ಯಾಪ್ತಿಯ ಗ್ರಾಮದಲ್ಲಿ ಕಡ್ಡಾಯವಾಗಿ
ವಾಸವಿರಬೇಕು ಎಂದು ಕಂದಾಯ ಕಾಯ್ದೆ ನಿಯಮ ಇಲ್ಲಿ ಹೇಳುತ್ತದೆ. ನೋಡಿ, ಗ್ರಾಮಾಡಳಿತಕರು ತಮಗೆ ವಹಿಸಿದ ವೃತ್ತದ ಕೇಂದ್ರ ಸ್ಥಾನದಲ್ಲಿಯೇ ವಾಸವಾಗಿರಬೇಕು ಎಂದು ಕಾಯ್ದೆ ಕಡ್ಡಾಯಗೊಳಿಸುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, RTCಯಲ್ಲಿ ಬೆಳೆ ನಮೂದು ಅಂದರೆ ಕ್ರಾಪ್ ಎಂಟ್ರಿ ಪ್ರಕ್ರಿಯೆಯನ್ನು ಪ್ರಸ್ತುತ ಕರ್ನಾಟಕದಲ್ಲಿ ಯಾವ ಆ್ಯಪ್ ಮೂಲಕ ನಡೆಸಲಾಗುತ್ತದೆ? ಫಸಲ್ ಬಿಮಾ ಆ್ಯಪ್, ರೈತ ಸುರಕ್ಷಾ ಆ್ಯಪ್, ಇ ಫಸಲ್ ಅಥವಾ ಬೆಳೆ ಸಮೀಕ್ಷೆ ಅಂದರೆ ಕ್ರಾಪ್ ಸರ್ವೆ ಆ್ಯಪ್, ಭೂಮಿ ಆ್ಯಪ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಸಿ, ಇ ಸಫಲ್ ಅಥವಾ ಬೆಳೆ ಸಮೀಕ್ಷೆ ಆ್ಯಪಲ್ಲಿ RTCಯಲ್ಲಿ ಬೆಳೆ ನಮೂದು ಪ್ರಕ್ರಿಯೆಯನ್ನು ನಮೂದಿಸಲು ಬಳಸಲಾಗುವಂಥ ಒಂದು ಆ್ಯಪ್ ಆಗಿದೆ. ಅದು ಯಾವುದಪ್ಪ ಅಂದರೆ ಇ ಫಸಲ್ ಅನ್ನುವಂಥದ್ದು. ರೈತರು ಮತ್ತು ಖಾಸಗಿ ಸೈನಿಕರು ಅಥವಾ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಜಿಯೋ ಟ್ಯಾಗ್ ಮೂಲಕ ಬೆಳೆ ವಿವರಗಳನ್ನು ನಮೂದಿಸುತ್ತಾರೆ. ಈ ಸಮೀಕ್ಷೆ ಅಥವಾ ಬೆಳೆ ಇ ಫಸಲ್ ಅಥವಾ ಬೆಳೆ ಸಮೀಕ್ಷೆಯ ಒಂದು ಆ್ಯಪಲ್ಲಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಕರ್ನಾಟಕ ಕಂದಾಯ ಮೇಲ್ಮನವಿ ಪ್ರಾಧಿಕಾರ ಅಂದರೆ ಕರ್ನಾಟಕ ಅಪಿಲಿಯೇಟ್ ಟ್ರಿಬ್ಯುನಲ್ ಮುಖ್ಯ ಕಚೇರಿ ಎಲ್ಲಿದೆ? ಮೈಸೂರು, ಧಾರವಾಡ, ಬೆಂಗಳೂರು, ಬೆಳಗಾವಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ನಾವು KAT ಅನ್ನುವಂಥದ್ದು ನಾವಿಲ್ಲಿ ಅದರ ಒಂದು ಮುಖ್ಯ ಕಚೇರಿಯನ್ನು ಕಾಣ್ತೀವಿ. ನೋಡ್ರಿ, KATನ ಪ್ರಧಾನ ಪೀಠವು ಬೆಂಗಳೂರಿನ ವಿಶ್ವೇಶ್ವರಯ್ಯ ಗೋಪುರದಲ್ಲಿ ನಾವು ಕಾಣ್ತೀವಿ. ಈ ಎಲ್ಲ ಪ್ರಶ್ನೋತ್ತರಗಳು ಕರ್ನಾಟಕ VAO ಮತ್ತು ಕಂದಾಯ ಇಲಾಖೆಯ ಪರೀಕ್ಷೆಗಳಿಗೆ ಅತ್ಯಂತ ಉಪಯೋಗವಾಗಿವೆ ಅನ್ನುವಂಥದ್ದು. ಮಂಗಳೂರಿನ ಎಜುಕೇಷನ್ ಚಾನಲ್ ನಿಮ್ಮ ಯಶಸ್ಸಿಗೆ ನಮ್ಮ ಬೆಂಬಲ ಅನ್ನುವಂಥ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋಗಳು ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.